ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಸುರೇಶ್ ಕುಮಾರ್ ಅಂತ ಇರೋದು ಇಲ್ಲಿ ಬೊಮ್ಮನಹಳ್ಳಿ. ನಮ್ಮದು ಬಂದು ಡಿಗ್ನಿಕೋಟೆ ಹತ್ರ, ತಮಿಳ್ನಾಡು ಬಾರ್ಡ್ರು. ನಮ್ಮ ತಾಯಿ ಪುಟ್ಟಮ್ಮ ಅಂತ, ವಯಸ್ಸು ಒಂದು 70 years ಆಗಿದೆ. ಮೊನ್ನೆ ರೀಸೆಂಟ್ ಆಗಿ ಒಂದು ತಿಂಗಳಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರಿ. ಅವರು ಸ್ಕ್ಯಾನ್ ಮಾಡಿ ನೋಡ್ಬಿಟ್ಟು ಸರಿ ಈ ತರ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಇದು ಸರಿ ಅಮ್ಮಮ್ಮ ಅಂದ್ರೆ ಇಲ್ಲ ಒಂದು 3 ತಿಂಗಳು ಇಲ್ಲ 6 ತಿಂಗಳು ಬದುಕಬಹುದು ಅಷ್ಟೇ, ನೀವು ಎಷ್ಟೇ ಖರ್ಚು ಮಾಡಿದ್ರು ನಾನು ಅಂತ ಸರಿ ಅಂದ್ಬಿಟ್ಟು ಇನ್ಯಾಕೆ ಅಂದ್ಬಿಟ್ಟು ನಾವು ಮನೆಗೆ ತಗೊಂಡೋಗ್ಬಿಟ್ಟಿದ್ದೀವಿ. ಮನೆಯಲ್ಲಿ ಅವ್ರಿಗೆ ಹೆಂಗ್ ಕ್ಯಾನ್ಸರ್ ಅನ್ನೋದು ಅದು ಕನ್ಫರ್ಮ್ ಗೊತ್ತಿಲ್ಲ. ಅದು ಎಲ್ಲ ಎದೆಲ್ಲಿ ಹೊಟ್ಟೆಯಲ್ಲಿ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದು ಸ್ಕ್ಯಾನ್ ಅಲ್ಲಿ ಮಾತ್ರ ತೋರಿಸ್ತಾರೆ ಅಷ್ಟೇ. ಸ್ಕ್ಯಾನ್ ಮಾಡಿ ಪಟಿ ಸ್ಕ್ಯಾನ್ ಅಂತ ಅಷ್ಟು ಮಟ್ಟಕ್ಕೆ ಅದು ಏನ್ ಸ್ಕ್ಯಾನ್ ಅಂತ ಅವರು ಅದಕ್ಕೆಲ್ಲ ದುಡ್ಡು ಜಾಸ್ತಿ ಆಗ್ತದೆ, ನೀವು ಎಷ್ಟು ಖರ್ಚು ಮಾಡಿದ್ರು ತುಂಬಾ ಕಷ್ಟ ಉಳಿಸ್ಕೊಳ್ಳೋದು ಅಂತಂದ್ರು. ಸರಿ ಬೇರೆ ಅಲ್ಲಿ ನಮ್ಮ ತಮಿಳ್ನಾಡು ಕಡೆ ಎಲ್ಲ ತಗೊಂಡೋಗಿ ತೋರಿಸ್ರಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅಂತ ಇದು ಮಾಡಿದ್ರು. ಹಂಗಾಗಿ ನಾವು ಸರಿ ಊರ್ಗ್ ತಗೊಂಡೋದ್ರೆ ಅದ ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಸರಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದೆ. ಸರಿ ನಿಮ್ಮನ್ನು ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡೋಣ ಅಂದ್ಬಿಟ್ಟು ಬಂದು ಇಲ್ಲಿ ತಗೊಂಡಿದ್ದೀರಿ. ನೋಡೋಣ, ಭಗವಂತ ದೇವ್ರ ಇಚ್ಛೆ ಒಳ್ಳೇದಾದ್ರೆ ನಮ್ಗೆ ಅಷ್ಟೇ ಸಾಕು, ನಾವು ಇಷ್ಟಪಡ್ತೀವಿ. ಅವ್ರಿಗೆ ಬ್ಯಾಕ್ ಪೇನ್ ಬರ್ತಾ ಇತ್ತು, ಸುಸ್ತು, ಊಟ ಮಾಡಕ್ ಆಗ್ತಾ ಇರಲಿಲ್ಲ. ಹಂಗಾಗಿ ನಾವು ಅದು ಅಂದ್ಬಿಟ್ಟು ಕರ್ಕೊಂಡೋಗಿದ್ದು. ಅದು ಕಡಿಮೆ ಆಗಿರಲಿಲ್ಲ. ಸರಿ ಇಲ್ಲಿ ತೋರ್ಸೋಣ ನೋಡೋಣ ಬಂದು ಅಂದ್ಬಿಟ್ಟು ಇಲ್ಲಿ ಬಂದ್ರೆ ಈ ಬಂದಾಗ ಅವರು ಗೊತ್ತಾಯ್ತು, ಸ್ಕ್ಯಾನ್ ಮಾಡಿ ನೋಡ್ಬೇಕು, ಈ ತರ ಎಕ್ಸ್ರೇ ಮಾಡಿ ನೋಡಿದಾಗ ಅವ್ರಿಗೇನೋ ಒಂಥರ ಎದೆಯಲ್ಲಿ ವೈಟ್ ಆಗಿದೆ, ಸ್ಕ್ಯಾನ್ ಮಾಡಿ ನೋಡ್ಬೇಕು, ಇಲ್ಲ ಟಿವಿ ಇರುತ್ತೆ ಇಲ್ಲ ಕ್ಯಾನ್ಸರ್ ಇರುತ್ತೆ, ಇದ್ರಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಸರಿ ಅದ್ರ ನಾವು ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಮಾಡಿ ನೋಡೋಣ. ಮಾಡಿದ್ಮೇಲೆ ಈ ತರ ಆಗಿದೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡಿದ್ರು. ಪೇಷಂಟ್ ಇದಾರೆ, ಮಾತಾಡ್ತಾ ಇದಾರೆ. ಅದ ಸ್ವಲ್ಪ ಊಟ ಕಮ್ಮಿ, ಸ್ವಲ್ಪ ಸ್ವಲ್ಪ ಒಂದೊಂದ್ ಟೈಮ್ ತಿಂತಾರೆ, ಒಂದೊಂದ್ ಟೈಮ್ ತಿನ್ನಲ್ಲ. ಗಂಜಿ, ನೀರು, ಜ್ಯೂಸು ಅಂತದ್ದು ಕುಡಿತಾರೆ. ಸ್ವಲ್ಪ ಪೈನ್ ಬಂದಾಗ ಸ್ವಲ್ಪ ಪೈನ್ ಬರುತ್ತೆ ಅವ್ರಿಗೆ. ಈ ಬ್ಯಾಕ್ ಪೈನ್, ಕಾಲ್ ಬೇರೆ ಸರ್ಜರಿ ಆಗಿದೆ, ಹಂಗಾಗಿ ಅದು ನೋವು ಜಾಸ್ತಿ. ಒಂದೊಂದ್ ಟೈಮ್ ನೋವು ಬರುತ್ತೆ. ಅವಾಗ ನೋವು ಬಂದಾಗ ಈ ಉಪ್ಪು ಕಾಪಡ ಅದು ಇದು ಕೊಟ್ಟು ಈ ಪೈನ್ ಕಿಲ್ಲರ್ ಮಾತ್ರೆ ಕೊಡ್ತೀರಿ, ಸ್ವಲ್ಪ ಕಡಿಮೆ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ನೋಡಿದೆ ಮೇಡಮ್ ಅವರೇ. ಹಂಗಾಗಿ ನೋಡ್ಬಿಟ್ಟು ಸರಿ ನಾನು ಕಾಲ್ ಮಾಡಿ ಕೇಳ್ಬಿಟ್ಟು ಸರಿ ನೋಡೋಣ, ಇದು ಪ್ರಯತ್ನ ಮಾಡೋಣ ಅಂತ ಬಂದು ಅದೇ ಅವರು ಕೊಡ್ಬೇಕು, ಸ್ವಲ್ಪ ಪ್ರಾಬ್ಲಮ್ ಇದೆ, ಕೊಟ್ಟು ನೋಡಿ ಇದು ಅಂತ ಹೇಳಿದ್ದಾರೆ. ಇದು ಇಂಪ್ರೂವ್ಮೆಂಟ್ ನೋಡ್ಕೊಂಡು ಮುಂದೆ ಬೇರೆ ಆದ್ರೆ ಇನ್ನು ಹೆಚ್ಚಿಗೆ ಡೋಸ್ ಕೊಡೋಣ ಅಂತ ಹೇಳಿದ್ದಾರೆ. ನೋಡೋಣ ಅಷ್ಟು ನಾವು ಅದೇ ಬಯಸ್ತಾ ಇದ್ದೀರಿ ಮೇಡಮ್. ಆದಷ್ಟು ಒಳ್ಳೇದಾದ್ರೆ ನಮ್ಗೆ ಅಷ್ಟೇ ಸಾಕು. ಥ್ಯಾಂಕ್ಸ್. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.